ಟ್ರಂಪ್ 5 ದಿನದ ಪ್ಲಾನ್ 5 ಗಂಟೆನೂ ಉಳಿಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಇರಾನ್ ಯುದ್ಧ ಹುಚ್ಚೆದ್ದ ಕುದುರೆಯಂತೆ ದಿಕ್ಕೆಟ್ಟು ಓಡ್ತಾ ಇದೆ. ಅಮೆರಿಕದ ಲೆಕ್ಕಾಚಾರಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಿವೆ. ಇದೀಗ ಟ್ರಂಪ್ರ ಬಹುದೊಡ್ಡ ಪ್ಲಾನ್ ಕಂಪ್ಲೀಟ್ ಆಗಿ ಟುಸ್ ಆಗಿದೆ. ರಣರಂಗದಲ್ಲಿ ದಿಢೀರ್ ಪಲ್ಟಿ ಹೊಡೆದಿದ್ದ ಟ್ರಂಪ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರು. ಇರಾನ್ ನಮ್ ಜೊತೆ ಮಾತುಕತೆ ನಡೆಸ್ತಾ ಇದೆ, 5 ದಿನ ಯುದ್ಧಕ್ಕೆ ಬ್ರೇಕ್ ಅಂತ ಹೇಳಿದ್ರು. ಎಲ್ರೂ ಹಬ್ಬ ದೊಡ್ಡ ಗಂಡಾಂತರ ತಪ್ತಲ್ಲ ಅಂತ ಅನ್ಕೊಂಡ್ರು. ತೈಲ ಮಾರ್ಕೆಟ್ ಕೂಡ ಚಿಗುರೋಕೆ ಶುರುವಾಗಿತ್ತು. ಆದರೆ 5 ದಿನ ಯುದ್ಧ ನಡೆಯಲ್ಲ ಅಂತ ನೀಡಿದ್ದ ಈ ಹೇಳಿಕೆ 5 ಗಂಟೆನೂ ಉಳಿದಿಲ್ಲ. ಟ್ರಂಪ್ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಟೆಹರಾನ್ ಮೇಲೆ ಹಿಂದೆಂದೂ ಕಾಣದಂತಹ ಭಾರೀ ಮಿಸೈಲ್ ದಾಳಿಗಳಾಗಿವೆ. ಇಡೀ ಟೆಹರಾನ್ ನಗರವೇ ಬೆಚ್ಚಿ ಬಿದ್ದಿದೆ. ಹಾಗಾದರೆ ಅಸಲಿಗೆ ಏನಾಗ್ತಿದೆ? ಟ್ರಂಪ್ ಹೇಳಿದ ಆ ಸಂಧಾನದ ಕಥೆ ಏನಾಯಿತು? ಅಮೆರಿಕದ ಪ್ಲಾನ್ ರಿವರ್ಸ್ ಹೊಡೆದಿದ್ದು ಹೇಗೆ? ಈ ಚಕ್ರ ವ್ಯೂಹದಲ್ಲಿ ಸಿಲುಕಿರೋ ಟ್ರಂಪ್ ಮುಂದೆ ಈಗ ಉಳಿದಿರೋ 4 ಡೇಂಜರಸ್ ಪ್ಲಾನ್ಗಳೇನು? ಬನ್ನಿ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟ್ರಂಪ್ಗೆ ಮುಖಭಂಗ, ಶಾಂತಿ ಡ್ರಾಮಾ ಫ್ಲಾಪ್. ಅಸಲಿಗೆ ಆಗಿದ್ದೇನು ಗೊತ್ತಾ ಸ್ನೇಹಿತರೆ? ಟ್ರಂಪ್ ಬಹಳ ಅಗ್ರೆಸಿವ್ ಆಗಿ ಮಾತನಾಡಿದ್ರು. ನಾನು ಈ ಕ್ಷಣದಿಂದ 48 ಗಂಟೆ ಟೈಮ್ ಕೊಡ್ತೀನಿ. ಈ ಟೈಮ್ ಒಳಗಡೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟ್ ಓಪನ್ ಮಾಡಬೇಕು. ಇಲ್ಲಾಂದರೆ ಇರಾನ್ನ ಅತಿ ದೊಡ್ಡ ಪವರ್ ಪ್ಲಾಂಟ್ಗಳಿಂದ ಶುರು ಮಾಡ್ತೀನಿ. ಆಮೇಲೆ ಒಂದೊಂದಾಗಿ ಎಲ್ಲ ಪವರ್ ಮತ್ತು ಎನರ್ಜಿ ಸೆಂಟರ್ಗಳನ್ನು, ಇನ್ಫ್ರಾಸ್ಟ್ರಕ್ಚರನ್ನು ಧ್ವಂಸ ಮಾಡ್ತಾ ಹೋಗ್ತೀನಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ನಾವು ಈಗ ಆಲ್ರೆಡಿ ಇರಾನ್ನ ಮ್ಯಾಪ್ನಿಂದಲೇ ಅಳಿಸಿ ಹಾಕಿದ್ದೇವೆ. ಅವರ ಲೀಡರ್ಶಿಪ್, ಏರ್ಫೋರ್ಸ್, ನೇವಿ ಎಲ್ಲ ಡೆಡ್ ಆಗಿದೆ. ಅವ್ರ ಬಳಿ ಡಿಫೆನ್ಸ್ ಇಲ್ಲ. ಅವರಿಗೀಗ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋಕೆ ಆಸೆ ಇದೆ, ಆದರೆ ನಮಗೇನಿಲ್ಲ ಆಸೆ ಅಂತ ಬಿಲ್ಡಪ್ ಕೊಟ್ಟಿದ್ರು. ಟ್ರಂಪ್ರ ಈ ಡೆಡ್ ಲೈನ್ ಸೋಮವಾರ ಸಂಜೆಗೆ ಮುಗಿಬೇಕಾಗಿತ್ತು. ಆದರೆ ಡೆಡ್ ಲೈನ್ ಮುಗಿತಾ ಬಂದರೂ ಇರಾನ್ ಕೇರೇ ಮಾಡಲಿಲ್ಲ. ಹಾಗಾಗಿ ಡೆಡ್ ಲೈನ್ ಮುಗಿಯೋಕ್ಕೂ ಸ್ವಲ್ಪ ಮುಂಚೆ ಟ್ರಂಪ್ ಟ್ವಿಸ್ಟ್ ಕೊಟ್ಬಿಟ್ರು. ಇದಕ್ಕೆ ಮಾರ್ಚ್ 23ಕ್ಕೆ ಬೆಳಗ್ಗೆ ಟ್ರಂಪ್ ಯೂ ಟರ್ನ್ ಹೊಡೆದುಬಿಟ್ರು. ಮತ್ತೆ ಪೋಸ್ಟ್ ಹಾಕಿದ ಟ್ರಂಪ್ ಹೊಸ ಕತೆ ಹೇಳಿದ್ರು. ನಮ್ಮ ಪ್ರತಿನಿಧಿಗಳಾದ ಜೆರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಫ್ ಇರಾನ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಮತ್ತು ಇರಾನ್ ನಡುವೆ ಯುದ್ಧವನ್ನು ಮುಗಿಸೋ ಬಗ್ಗೆ ವೆರಿ ಗುಡ್ ಮಾತುಕತೆ ನಡೀತಾ ಇದೆ. ಹೀಗಾಗಿ ಇರಾನ್ ಮೇಲಿನ ದಾಳಿಯನ್ನು 5 ದಿನ ಮುಂದೂಡಿಕೆ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಈ 5 ದಿನದಲ್ಲಿ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಆದರೆ ಇದು ಟ್ರಂಪ್ಗೆ ಅವರೇ ಹಾಕಿಕೊಂಡ ಚಕ್ರ ವ್ಯೂಹ ಆಗಿಬಿಟ್ಟಿದೆ. ಯಾಕಂದರೆ ಟ್ರಂಪ್ ಈ ಸ್ಟೇಟ್ಮೆಂಟ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಕಡೆಯಿಂದ ಅಮೆರಿಕಗೆ ತೀರಾ ಮುಖಭಂಗ, ಅಪಮಾನ ಮಾಡೋ ಹೇಳಿಕೆ ಬಂದಿದೆ. ಇರಾನ್ ಪಾರ್ಲಿಮೆಂಟ್ನ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಕಾಲಿಬಾಫ್ ಡೈರೆಕ್ಟ್ ಆಗಿ ಗುಡುಗಿದ್ದಾರೆ. ನಾವು ಯಾವ ಮಾತುಕತೆಯನ್ನು ಮಾಡ್ತಾ ಇಲ್ಲ, ಇದೆಲ್ಲ ಫೇಕ್ ನ್ಯೂಸ್. ಆಯಿಲ್ ಮಾರ್ಕೆಟ್ ಕಂಟ್ರೋಲ್ ಮಾಡೋಕೆ ಅಮೆರಿಕ ಮಾಡ್ತಿರೋ ಸೈಕಲಾಜಿಕಲ್ ಗೇಮ್ ಇದು ಅಂತ ಓಪನ್ ಆಗಿ ಹೇಳಿದ್ದಾರೆ. ಇರಾನ್ ಸೇನೆ ಕೂಡ ಇದನ್ನು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದೆ. ಮಾತಾಡೋಣ, ನಾವು ಮಿಸೈಲ್ ಕಳಿಸ್ತಾ ಇರ್ತೀವಿ ನಿಮ್ಮ ಕಡೆಗೆ, ಹಿಡ್ಕೊಂಡು ಅದರ ಹತ್ರ ಮಾತಾಡಿ ಅಂತ ಹೇಳಿ ಸ್ವ್ಯಾಗ್ನಲ್ಲಿ ಇರಾನ್ ಸೇನೆ ಉತ್ತರ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಗ್ರೌಂಡ್ನಲ್ಲಿ ಮತ್ತೆ ದಾಳಿ ಶುರುವಾಗಿದೆ. ಟ್ರಂಪ್ ಈ ಸೋ ಕಾಲ್ಡ್ ಸೀಸ್ ಫೈರ್ ಅಥವಾ ಪಾಸ್ ಅನ್ನ, ಎನರ್ಜಿ ಇನ್ಫ್ರಾ ಮೇಲಿನ ದಾಳಿಯ ಪಾಸ್ ಅನ್ನ ಅನೌನ್ಸ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇರಾನ್ ರಾಜಧಾನಿ ಟೆಹರಾನ್ಗೆ ನುಗ್ಗಿ ಭಾರೀ ಮಿಸೈಲ್ ಮಳೆಯನ್ನು, ಬಾಂಬ್ಗಳ ಮಳೆಯನ್ನು ಸುರಿಸಿದೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಇರಾನ್ನ ಗ್ಯಾಸ್ ಪೈಪ್ಲೈನ್ಗೂ ಹೊಡೆದಿದೆ. ಇರಾನ್ನ ಇಂಟೆಲಿಜೆನ್ಸ್ ಮಿಸೈಲ್ ಫೆಸಿಲಿಟಿಗಳನ್ನು ಕೂಡ ಹಿಟ್ ಮಾಡಿದೆ. ಅಂದರೆ 5 ದಿನ ಇರಲಿ, 5 ಗಂಟೆ ಕೂಡ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ ಟ್ರಂಪ್ ಕೈಯಲ್ಲಿ. ಈಗ ಟ್ರಂಪ್ ದೊಡ್ಡ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರೆಸಿಡೆಂಟ್ ಹೇಳಿದ್ದನ್ನು ಕೇಳ್ತಾ ಇಲ್ಲ, ಅವ್ರು ಇಷ್ಟ ಬಂದಿದ್ದವ್ರು ಮಾಡ್ತಾ ಇದ್ದಾರೆ. ಸಂಧಾನದ ಪ್ಲಾನ್ ಕೂಡ ವರ್ಕೌಟ್ ಆಗಲ್ಲ. ಇದರಿಂದ ರಣರಂಗದಿಂದ ಹಿಂದೆ ಸರಿಯೋಕ್ಕೂ ಆಗಲ್ಲ. ಮರ್ಯಾದೆ ಪ್ರಶ್ನೆ, ರಿಜಿಮ್ ಚೇಂಜ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಟ್ರಂಪ್ ಬಂದಿದ್ರು. ಸೊ ಈಗ ಏನು ಮಾಡೋದು ಅಂತ ಗೊತ್ತಾಗದೆ ಟ್ರಂಪ್ ತಲೆ ಕೆಡಿಸ್ಕೊಳ್ತಿರೋ ಟೈಮ್ನಲ್ಲಿ ಅವ್ರ ಮುಂದೆ 4 ಆಪ್ಷನ್ಗಳಿವೆ. ಆದರೆ ಆ 4 ಆಪ್ಷನ್ಗಳು ಅಮೆರಿಕಗೆ ಅಪಾಯಕಾರಿದೆ. ಆಪ್ಷನ್ ನಂಬರ್ 1 ಏನು ಗೊತ್ತಾ? ಸಂಧಾನದ ಡ್ರಾಮಾ. ಆದರೆ ಸುಪ್ರೀಂ ಲೀಡರ್ ಎಸ್ಕೇಪ್. ಸ್ನೇಹಿತರೆ, ಸಂಧಾನ ಅಥವಾ ಮಾತುಕತೆ ಅದೇ ವರ್ಕೌಟ್ ಆಗೋ ಡೌಟ್ ಇದೆ. ಯಾಕಂದರೆ ಇರಾನ್ಗೆ ಅಮೆರಿಕ ಮೇಲೆ ಎಳ್ಳಿನ ಕಾಳಿನಷ್ಟು ನಂಬಿಕೆ ಇಲ್ಲ. ಅದು ಅವರ ಸ್ಟೇಟ್ಮೆಂಟಲ್ಲೇ ಪ್ರೂವ್ ಆಗ್ತಾ ಇದೆ. ಫೆಬ್ರವರಿ 28ಕ್ಕೂ ಹೀಗೆ ಆಗಿತ್ತು. ಒಮಾನ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆದಿತ್ತು. ನೆಗೋಸಿಯೇಷನ್ ವಿಂಡೋ ಇನ್ನೂ ಓಪನ್ ಇದ್ದಾಗಲೇ ಅಮೆರಿಕ ಫುಲ್ ಸ್ಕೇಲ್ ಅಟ್ಯಾಕ್ ಶುರು ಮಾಡಿ ಖಾಮೆನೆಯನ್ನು ಹೊಡೆದು ಹಾಕಿತ್ತು. ಹೀಗಿರುವಾಗ ಟ್ರಂಪ್ ಮಾತನ್ನು ಇರಾನ್ ನಂಬೋದಾದರೂ ಹೇಗೆ? ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದರೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈ ನಾಪತ್ತೆಯಾಗಿದ್ದಾರೆ. ಅಮೆರಿಕನ್ ಡಿಫೆನ್ಸ್ ಸೆಕ್ರೆಟರಿ ಹೇಳೋ ಪ್ರಕಾರ ಅವರು ಗಾಯಗೊಂಡಿದ್ದಾರೆ. ಆದರೆ ಇರಾನ್ ಮೀಡಿಯಾ ಮಾತ್ರ ಅವರು ಸೇಫ್ ಆಗಿದ್ದಾರೆ ಅಂತಿದೆ. ಆದರೆ ಇಲ್ಲಿವರೆಗೆ ಅವರು ಪಬ್ಲಿಕ್ ಆಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಫೆಬ್ರವರಿ 28ನೇ ತಾರೀಕು ಅಲಿ ಖಾಮೆನೈ ಸತ್ತ ಮೇಲೆ ಮಾರ್ಚ್ 9ರ ನಂತರ ಇವರು ಕಾಣಿಸ್ತಾನೆ ಇಲ್ಲ. ಹೀಗಿರುವಾಗ ಯಾರ ಜೊತೆ ಮಾತಾಡೋದು ಅನ್ನೋದೇ ಅಮೆರಿಕಗೆ ದೊಡ್ಡ ಕನ್ಫ್ಯೂಷನ್.
ಒಂದು ವೇಳೆ ಮಾತುಕತೆ ಶುರುವಾದರೂ ಡಿಮಾಂಡ್ಸ್ ಮ್ಯಾಚ್ ಆಗಬೇಕಲ್ಲ. ಅಮೆರಿಕದ ಡಿಮಾಂಡ್ ಏನು? ಇರಾನ್ ತನ್ನ ನ್ಯೂಕ್ಲಿಯರ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಹಾಗೆ ಹೆಜ್ಬುಲ್ಲಾ, ಹಮಾಸ್ ಮತ್ತು ಹುತಿಗಳಿಗೆ ಕೊಡೋ ಸಪೋರ್ಟ್ ನಿಲ್ಲಿಸಬೇಕು. ಇದು ಟ್ರಂಪ್ ಪಟ್ಟು. ಆದರೆ ಇರಾನ್ನ ಡಿಮ್ಯಾಂಡ್ಸ್ ಕೇಳಿದ್ರೆ ಅಮೆರಿಕಗೂ ಶಾಕ್ ಆಗುತ್ತೆ. ಇಷ್ಟು ದಿನ ದಾಳಿ ಮಾಡಿದ್ದಕ್ಕೆ ನಮಗೆ ಪರಿಹಾರದ ಬಿಲ್ ಕಟ್ಟಿ ಎಲ್ಲ ದುಡ್ಡು ವಾಪಸ್ ಹಿಡಿತಂದಿಲ್ಲಿ, ಅಷ್ಟು ಡ್ಯಾಮೇಜ್ ಮಾಡಿದ್ದಕ್ಕೆ. ಅಮೆರಿಕನ್ ಮಿಲಿಟರಿ ಈ ಮಿಡಲ್ ಈಸ್ಟ್ ರೀಜನ್ನಿಂದಲೇ ಕಂಪ್ಲೀಟ್ ಜಾಗ ಖಾಲಿ ಮಾಡಬೇಕು, ಆ ಗ್ಯಾರಂಟಿ ಕೊಡಿ. ಹಾಗೆ ಫ್ಯೂಚರ್ನಲ್ಲಿ ಯಾವತ್ತೂ ನಮ್ಮ ಮೇಲೆ ದಾಳಿನೇ ಮಾಡಲ್ಲ ಅನ್ನೋದನ್ನು ವಿಶ್ವಸಂಸ್ಥೆಯಲ್ಲಿ ಕಾನೂನು ಥರ ತೊಗೊಂಬಂದು, ಅಂತಾರಾಷ್ಟ್ರೀಯ ಕಾನೂನು ಥರ ತೊಗೊಂಬಂದು ನನಗೆ ರಕ್ಷಣೆ ಕೊಡಿ ಅಂತ ಡಿಮಾಂಡ್ ಇಟ್ಟಿದೆ ಇರಾನ್. ಸೊ ಸಂಧಾನ ಇಲ್ಲಿ ಆಲ್ಮೋಸ್ಟ್ ಕನಸಿನ ಥರ ಆಗಿ ಹೋಗಿದೆ. ಆಪ್ಷನ್ ನಂಬರ್ 2, ನಾವೇ ವಿನ್ನರ್ ಡ್ರಾಮಾ. ಆದರೆ ಕಾದಿದೆ ದೊಡ್ಡ ಗಂಡಾಂತರ. ಎಸ್, ನಾವು ಗೆದ್ವಿ ಅಂತ ವಿಕ್ಟರಿ ಡಿಕ್ಲೇರ್ ಮಾಡಿಕೊಂಡು ಜಾಗ ಖಾಲಿ ಮಾಡೋದು. ಇದು ಟ್ರಂಪ್ಗೆ ಬಹಳ ಈಸಿ ದಾರಿ. ಮಾರ್ಚ್ 13ನೇ ತಾರೀಕೆ ಟ್ರಂಪ್ ಹೇಳಿದ್ರು, ನಾವು ಇರಾನ್ನ ಪ್ರತಿಯೊಂದು ಮಿಲಿಟರಿ ಟಾರ್ಗೆಟನ್ನು ಅಬ್ಲಿಟರೇಟ್ ಅಂದರೆ ಕಂಪ್ಲೀಟ್ ನಾಶ ಮಾಡಿದ್ದೀವಿ ಅಂತ. ಹೀಗೆ ಬಿಲ್ಡಪ್ ಕೊಟ್ಟು ಎಲೆಕ್ಷನ್ಗೆ ಹೋಗೋದು ಟ್ರಂಪ್ ಪ್ಲಾನ್ ಆಗಿರ್ಬೋದು. ಯಾಕಂದರೆ ಅಮೆರಿಕದಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಮಿಡ್ ಟರ್ಮ್. ಆದರೆ ಪೆಟ್ರೋಲ್ ರೇಟ್ ಆಕಾಶ ನೋಡ್ತಾ ಇದೆ. ಕಳೆದ ತಿಂಗಳು 1 ಗ್ಯಾಲನ್ಗೆ $2.95 ಇದ್ದ ಪೆಟ್ರೋಲ್ ಈಗ $3.96ಗೆ ಏರಿಕೆಯಾಗಿದೆ. ಅಂದರೆ ಒಂದೇ ತಿಂಗಳಲ್ಲಿ ಬರೋಬ್ಬರಿ 34% ಜಂಪ್ ಆಗಿದೆ. ಟ್ರಂಪ್ 5 ದಿನ ಬ್ರೇಕ್ ಅಂತ ಯೂಟರ್ನ್ ಹೊಡೆದಾಗ ಮಾರ್ಕೆಟ್ ರೇಟ್ ಕಮ್ಮಿಯಾಗಿತ್ತು. ಆದರೆ ಇರಾನ್ ಮಾತುಕತೆ ಇಲ್ಲ ಅಂದ ತಕ್ಷಣ ಮತ್ತೆ ರೇಟ್ ಶೂಟ್ ಆಗಿದೆ. ಈಗ ಯುದ್ಧ ನಿಲ್ಲಿಸಿದ್ರೆ ನವೆಂಬರ್ ಎಲೆಕ್ಷನ್ ಅಷ್ಟರಲ್ಲಿ ರೇಟ್ ಕಮ್ಮಿ ಆಗುತ್ತೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಇರ್ಬೋದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅಮೆರಿಕ ಸುಮ್ಮನೆ ವಾಪಸ್ ಹೋದ್ರೆ ಇರಾನ್ ಹತ್ರ ಈಗಲೂ 400 kg ಯುರೇನಿಯಂ ಇದೆಯಲ್ಲ, ಅದು ಕೂಡ 60% ಪ್ಯೂರಿಟಿ ಲೆವೆಲ್ನಲ್ಲಿದೆ. ವೆಪನ್ ಗ್ರೇಡ್ಗೆ ಬಹಳ ಹತ್ತಿರ. ಇರಾನ್ ಯಾವಾಗ ಬೇಕಾದರೂ ಅಣು ಬಾಂಬ್ ಮಾಡ್ಕೊಳ್ಳೋ ಚಾನ್ಸಸ್ ಇದ್ದೇ ಇರುತ್ತೆ. ಬರೀ ನ್ಯೂಕ್ಲಿಯರ್ ಬಾಂಬ್ ರಿಸ್ಕ್ ಮಾತ್ರ ಅಲ್ಲ, ಇನ್ನೊಂದು ದೊಡ್ಡ ಪೆಟ್ ಕಾದಿದೆ. ಟ್ರಂಪ್ ಏನಾದರೂ ವಾಪಸ್ ಹೋದರೆ ಹಾರ್ಮುಜ್ ಜಲಸಂಧಿ ಕಂಪ್ಲೀಟ್ ಇರಾನ್ ಕಂಟ್ರೋಲ್ನಲ್ಲೇ ಉಳಿಯುತ್ತೆ. ಇಡೀ ಅರಬ್ ಮಿತ್ರ ರಾಷ್ಟ್ರಗಳ ಕೂಟ ಅಮೆರಿಕದ್ದು, ಅವರೆಲ್ಲರೂ ಕೂಡ ಇರಾನ್ ಮರ್ಜಿಯಲ್ಲಿ ಬದುಕಬೇಕಾಗತ್ತೆ. ಕಳೆದ 50 ವರ್ಷಗಳಿಂದ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ಪವರ್ಗೆ ಅತಿ ದೊಡ್ಡ ಪೆಟ್ಟಿದು. ಏನೂ ಮಾಡೋಕ್ಕಾಗಿಲ್ಲ, ರೆಜಿಮ್ ಚೇಂಜೇ ಆಗಿಲ್ಲ, ಭಾಳ ಹೇಳಿದ್ರು ಮಾಡೋಕ್ಕಾಗಿಲ್ಲ, ತಾಕತ್ತಿಲ್ಲ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಆಪ್ಷನ್ ನಂಬರ್ 3, ಯುದ್ಧ ಮುಂದುವರಿಕೆ. ಸ್ನೇಹಿತರೆ, ಏಪ್ರಿಲ್ 2ರಿಂದ ಏಪ್ರಿಲ್ 9ರವರೆಗೆ ಪಾಸ್ ಓವರ್ ಹಬ್ಬ ಇದೆ ಯಹೂದಿಗಳಿಗೆ. ಇದು ಮುಗಿಯೋವರೆಗೂ ಇದೇ ರೀತಿ ಯುದ್ಧ ಕಂಟಿನ್ಯೂ ಆಗಲಿ ಅನ್ನೋದು ಇಸ್ರೇಲ್ನ ಒಂದು ಲೆಕ್ಕಾಚಾರ ಕೂಡ ಹೌದು. ಹೀಗೆ ಯುದ್ಧ ಕಂಟಿನ್ಯೂ ಮಾಡೋದ್ರಿಂದ ಅಮೆರಿಕ ಮತ್ತು ಇಸ್ರೇಲ್ಗೆ ಒಂದು ಪಾಸಿಟಿವ್ ಪಾಯಿಂಟ್ ಇದೆ. ಯುದ್ಧದ ಮೊದಲ ದಿನ ಡೇ 1 ದಿನಕ್ಕೆ 1000 ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಮಾಡ್ತಿದ್ದ ಇರಾನ್ ಈಗ ಸ್ವಲ್ಪ ಸುಸ್ತಾಗಿದೆ. ಈಗ ದಿನಕ್ಕೆ 100ಕ್ಕಿಂತ ಕಮ್ಮಿ ದಾಳಿಗಳನ್ನು ಮಾಡ್ತಾ ಇದೆ. ಅಂದರೆ ದಾಳಿಯ ಪ್ರಮಾಣ 90% ಡೌನ್ ಆಗಿದೆ. ಹೀಗೆ ಮುಂದುವರೆದ್ರೆ ಇರಾನ್ ಕಂಪ್ಲೀಟ್ ಮಂಡಿಯೂರುತ್ತೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ. ಆದರೆ ಇರಾನ್ ಕಂಪ್ಲೀಟ್ ಆಗಿ ವೀಕ್ ಆಗಿದೆ ಅಂತ ಅನ್ಕೊಂಡ್ರೆ ಅದು ಅಮೆರಿಕ ಮಾಡ್ತಿರೋ ಮತ್ತೊಂದು ದೊಡ್ಡ ತಪ್ಪಾಗ್ಬೋದು. ಯಾಕಂದರೆ ಮೊನ್ನೆ ಮಾರ್ಚ್ 21ನೇ ತಾರೀಕು ಏನಾಯ್ತು ಗೊತ್ತಾ? ಇಸ್ರೇಲ್ನ ಡಿಮೋನ್ ಅನ್ನೋ ಜಾಗದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಳೆಯನ್ನೇ ಸುರಿಸ್ತು ಒಂದೇ ಸಲ. ಬರೋಬ್ಬರಿ 160 ಜನ ಗಾಯಗೊಂಡಿದ್ದಾರೆ. ಆಘಾತಕಾರಿ ವಿಚಾರ ಅಂದರೆ ಅಮೆರಿಕ ಮತ್ತು ಇಸ್ರೇಲ್ನ ಅಡ್ವಾನ್ಸ್ಡ್ ಐರನ್ ಡೋಮ್ಗಳು, ಆರೋ ಇಂಟರ್ಸೆಪ್ಟರ್ಗಳು, ಥಾಡ್ ಸಿಸ್ಟಮ್ಗಳು ಈ ಮಿಸೈಲ್ಗಳನ್ನು ಕಂಪ್ಲೀಟ್ಲಿ ತಡೆಯುವಲ್ಲಿ ಫೇಲ್ ಆದವು. ಮತ್ತೊಂದು ಕಡೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ರೇಟ್ ಕೇಳಿದ್ರು ಕೂಡ ನಿಮಗೆ ತಲೆ ತಿರುಗಬಹುದು. ಒಂದೊಂದು ಇಂಟರ್ಸೆಪ್ಟರ್ ಮಿಸೈಲ್ಗೆ $50,000 ಹಿಡಿದು $3 ಮಿಲಿಯನ್ ವರೆಗೂ ಖರ್ಚಾಗುತ್ತೆ. ಕಳೆದ 4 ವಾರಗಳಲ್ಲಿ ಬರೀ ಇರಾನ್ ಹಾರಿಸಿರೋ ಚೀಪ್ ಡ್ರೋನ್ಗಳನ್ನು ಹೊಡೆದುರುಳಿಸೋಕೆ ಅಂತ ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳು ಖರ್ಚು ಮಾಡಿರೋ ಒಟ್ಟು ಹಣ ಎಷ್ಟು ಗೊತ್ತಾ? $3-6 ಬಿಲಿಯನ್. ಯೋಚನೆ ಮಾಡಿ, ಇರಾನ್ ಕಡೆಯಿಂದ ಚೀಪ್ ಡ್ರೋನ್ಗಳು ಬರ್ತಾನೆ ಇರ್ತವೆ. ಹೀಗೆ ಯುದ್ಧ ಕಂಟಿನ್ಯೂ ಆಗ್ತಾ ಹೋದರೆ ಅಮೆರಿಕ ಇಸ್ರೇಲ್ ಎಷ್ಟಂತ ಹೇಳಿ ದುಬಾರಿ ಇಂಟರ್ಸೆಪ್ಟರ್ಗಳನ್ನು ಫೈರ್ ಮಾಡಿ ಅದನ್ನು ತಡಿತಾ ಇರ್ತಾರೆ. ಎಷ್ಟಂತ ಮಾಡೋಕ್ಕಾಗತ್ತೆ? ಆಪ್ಷನ್ ನಂಬರ್ 4, ಅಂತಿಮ ಅಸ್ತ್ರ. ಇಡೀ ಜಗತ್ತಿನ ಎಕಾನಮಿ ಬ್ಲಾಸ್ಟ್. ಇದು ಎಲ್ಲಕ್ಕಿಂತ ಡೇಂಜರಸ್ ಹಂತ. ಇದು ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ ಹಾಗೆ ಎಸ್ಕಲೇಟ್ ಟು ಡಿಎಸ್ಕಲೇಟ್. ಅಂದರೆ ದಾಳಿಯ ಪ್ರಮಾಣವನ್ನು ವಿಪರೀತ ಹೆಚ್ಚಿಸಿ ಇರಾನನ್ನು ಕಂಪ್ಲೀಟ್ ಹೊಡೆದು ಮಲಗಿಸಿ ಆಮೇಲೆ ಯುದ್ಧವನ್ನು ನಿಲ್ಲಿಸೋದು. ಇನ್ನೊಂದ್ಸಲಿ ಅಪಾಯ ಇಲ್ಲದೆ ಇರೋ ಹಾಗೆ ಮಾಡಿ ಅಂತ. ಶಾಂತಿ ಬೇಕು ಅಂದರೆ ಫಸ್ಟಿಗೆ ಅಶಾಂತಿ ಸ್ವಲ್ಪ ಮಾಡಬೇಕಾಗತ್ತೆ ಅಂತ. ಅಮೆರಿಕ ಅಥವಾ ಇಸ್ರೇಲ್ ಡೈರೆಕ್ಟಾಗಿ ಇರಾನ್ನ ಪವರ್ ಪ್ಲ್ಯಾಂಟ್ಗಳ ಮೇಲೆ ಅಥವಾ ಆಯಿಲ್ ಎಕ್ಸ್ಪೋರ್ಟ್ ಆಗೋ ಖಾರ್ಗ್ ಐಲ್ಯಾಂಡ್ ಮೇಲೆ ಫೈನಲ್ ಅಟ್ಯಾಕ್ ಮಾಡೋದು. ಈ ಖಾರ್ಗ್ ಐಲ್ಯಾಂಡ್ ಅನ್ನೋದು ಇರಾನ್ಗೆ ಜೀವ ಇದ್ದ ಹಾಗೆ. ಇರಾನ್ನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದೇ ಇಲ್ಲಿಂದ. ಇದನ್ನ ಕಮಾಂಡೋಗಳನ್ನ ಇಡಿಸಿ ವಶಪಡಿಸಿಕೊಳ್ಬಹುದು ಅಮೆರಿಕ. ಅಥವಾ UAE ಜೊತೆಗೆ ವಿವಾದದಲ್ಲಿರೋ ಅಬು ಮೂಸಾ, ಗ್ರೇಟರ್ ಟಮ್ ಹಾಗೂ ಲೆಸರ್ ಟಮ್ ದ್ವೀಪಗಳನ್ನ ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ ದ್ವಾರಪಾಲಕರ ತರ ಕೂತ್ಕೊಂಡು ಇಡೀ ಪ್ರದೇಶವನ್ನ ಕಂಟ್ರೋಲ್ ಮಾಡೋಕೆ ಇರಾನ್ಗೆ ಹೆಲ್ಪ್ ಮಾಡ್ತಿರೋದೇ ಈ ದ್ವೀಪಗಳು, ಅಬು ಮೂಸಾ, ಗ್ರೇಟರ್ ಟಮ್ ಮತ್ತು ಲೆಸರ್ ಟಮ್. ಇವುಗಳನ್ನ ವಶಪಡಿಸಿಕೊಳ್ಳೋ ಪ್ಲಾನ್ ಅಮೆರಿಕ ಮುಂದೆ ಇದೆ. ಆದ್ರೆ ಇದು ಅಷ್ಟು ಸುಲಭನಾ? ರಿಯಲ್ ಡೇಂಜರ್ ಇರೋದೇ ಇಲ್ಲಿ.
ಅಮೆರಿಕ ಏನಾದರೂ ಈ ಲೆವೆಲ್ಗೆ ಹೋದರೆ ಇರಾನ್ ಗಲ್ಫ್ ರಾಷ್ಟ್ರಗಳ ವಾಟರ್ ಮತ್ತು ಪವರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡುತ್ತೆ. ಉದಾಹರಣೆಗೆ ಮಾರ್ಚ್ 18ಕ್ಕೆ ಕತರ್ನ ರಸ್ ಲಫಾನ್ ಅನ್ನೋ ಜಾಗದಲ್ಲಿರುವ ಅತಿದೊಡ್ಡ LNG ಪ್ಲಾಂಟ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿತ್ತು. ಇದರ ಎಫೆಕ್ಟ್ ಏನಾಯಿತು ಗೊತ್ತಾ? ಇಡೀ ಪ್ರಪಂಚದ 3% LNG ಸಪ್ಲೈ ಕಿತ್ಕೊಂಡು ಹೋಯಿತು. ಈ ಪ್ಲಾಂಟ್ ರಿಪೇರಿ ಮಾಡೋಕ್ಕೆ 5 ವರ್ಷ ಬೇಕು ಅಂತ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ಅಮೆರಿಕ ಖಾರ್ಗ್ ಐಲ್ಯಾಂಡ್ ಮೇಲೆ ಹೊಡೆದ್ರೆ ಇರಾನ್ ಇಡೀ ಮಿಡಲ್ ಈಸ್ಟ್ನ ಎನರ್ಜಿ ಸಪ್ಲೈಯನ್ನೇ ಬೆಂಕಿ ಇಟ್ಟು ನಾಶ ಮಾಡಿ, ನನ್ನ ನಾಶ ಮಾಡ್ತೀರ, ನಿಮ್ಮನ್ನು ಮುಳುಗಿಸ್ತೀನಿ ಅಂತ ಹೇಳಿ ಪ್ರಯತ್ನ ಪಡುತ್ತೆ. ಟ್ರಂಪ್ಗೆ ಎಕ್ಸಿಟ್ ಇಲ್ಲ. ಇದೆಲ್ಲ ನೋಡಿದಾಗ ಯಾವ ಕಡೆಯಿಂದ ನೋಡಿದ್ರು ಕೂಡ ಅಮೆರಿಕಾಗೆ ಇಲ್ಲಿಂದ ಆಚೆ ಬರೋಕೆ ಯಾವುದೇ ಕ್ಲಿಯರ್ ಈಸಿ ಎಕ್ಸಿಟ್ ಕಾಣಿಸ್ತಾ ಇಲ್ಲ. ಇದು ಎಂಡ್ ಆಗದ ಎಸ್ಕಲೇಷನ್ ಸೈಕಲ್ ಆಗ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಯುದ್ಧ ಹೀಗೆ ಮುಂದುವರೆದು ಹಾರ್ಮುಜ್ ಜಲಸಂಧಿ ಏನಾದರೂ ಇನ್ನೊಂದು 6 ತಿಂಗಳು ಕ್ಲೋಸ್ ಆದರೆ ಬಹಳ ದೊಡ್ಡ ಆಪತ್ತು ಕಾದಿದೆ. 1 ತಿಂಗಳೇ ಕಂಪ್ಲೀಟ್ ಆಗಲಿಲ್ಲ, ಆಲ್ರೆಡಿ ಜಗತ್ತಿನ ಆರ್ಥಿಕತೆ ಮಾರ್ಕೆಟ್ಸ್ ಎಲ್ಲ ಅಲುಗಾಡ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ. ಇನ್ನೊಂದು 6 ತಿಂಗಳು ಹೀಗೆ ಮುಂದುವರಿಯೋ ಯುದ್ಧ ಆಗಿಬಿಟ್ರೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಜಗತ್ತಿನ ಬಳಿ ಶಕ್ತಿ ಇಲ್ಲ. ಯಾರಾದರೂ ಒಬ್ಬರು ಹಿಂದೇಟು ಹಾಕಲೇಬೇಕು. ಈಗ ಇರಾನನ್ನು ಒಂದೋ ಫುಲ್ ಮಣಿಸಿ ನಾಶ ಮಾಡಿ ಇವರು ಕಂಟ್ರೋಲಿಗೆ ತಗೋಬೇಕು ಹಾರ್ಮುಜನ್ನು. ಇಲ್ಲ ಅಂದರೆ ಇರಾನಿಗೆ ಬಿಟ್ಟು ನಮ್ಮ ಕೈಯಲ್ಲಿ ಆಗಲ್ಲ, ತಪ್ಪಾಯಿತು ಅಂತ ಹೇಳಿ ಅಮೆರಿಕ ವಾಪಸ್ ಬರಬೇಕು. ಇರಾನ್ ಡ್ಯಾಮೇಜ್ ಆಗಿದೆ, ಅದನ್ನು ನಿಧಾನಕ್ಕೆ ಅವ್ರು ಕಟ್ಕೊತಾರೆ. ಇದು 2 ದಾರಿ ಬಿಟ್ಟರೆ ಮಧ್ಯದ ದಾರಿ ಪ್ರೊಲಾಂಗ್ಡ್ ವಾರ್ ಮತ್ತು 5-6 ತಿಂಗಳ ಕಾಲ ಎಲ್ಲ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಮಾಡ್ಕೊಂಡು ಕೂರುವಷ್ಟು ಲಕ್ಸುರಿಯಲ್ಲಿ ಜಗತ್ತಿಲ್ಲ. ಉಳಿದ ರಾಷ್ಟ್ರಗಳು ಕೂಡ ರೊಚ್ಚಿಗೀಳೋಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ಅರಬ್ ರಾಷ್ಟ್ರಗಳು ಆಲ್ರೆಡಿ ಇರಾನ್ ಮೇಲೆ ದಾಳಿಗೆ ರೆಡಿ ಆಗ್ತಾ ಇದ್ದಾವೆ. ನೋಡಿದ್ವಿ, ಎಷ್ಟಂತ ಹಾರಿಸ್ತೀರಿ ನಮ್ಮ ಮೇಲೆ ಡ್ರೋನ್ ಮತ್ತು ಮಿಸೈಲ್, ನಾವು ನಿಮಗೆ ಹೊಡಿತೀವಿ ಅಂತ UAE ಮತ್ತು ಸೌದಿ ಅರೇಬಿಯಾ ಸೇರಿಕೊಂಡು ಮಿಲಿಟರಿ ಆಪರೇಷನ್ಸ್ಗೆ ತಯಾರಿ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಮುಂದೆ ಕಳೀತಾ ಏನು ಮಾಡ್ತಾರೆ? ಭಾರತ ಏನು ಮಾಡುತ್ತೆ ಎನರ್ಜಿ ಸೆಕ್ಯೂರಿಟಿಗೆ, ಪಾಕಿಸ್ತಾನ ಏನು ಮಾಡುತ್ತೆ, ಚೈನಾ ಏನು ಮಾಡುತ್ತೆ, ಜಪಾನ್ ಏನು ಮಾಡುತ್ತೆ, ಸೌತ್ ಕೊರಿಯಾ ಏನು ಮಾಡುತ್ತೆ, ಯುರೋಪಿಯನ್ ರಾಷ್ಟ್ರಗಳು ಏನು ಮಾಡ್ತಾರೆ? ಬಹಳ ಕಷ್ಟ ಇದೆ. ಬೇರೆ ದಾರಿನೆಲ್ಲ ಒಂದೋ ಯುದ್ಧ ನಿಲ್ಲಬೇಕು. ಅದು ಇರಾನ್ ಸೋತಾದರೂ ಸರಿ ಅಥವಾ ಅಮೆರಿಕ ಹಿಂದೇಟು ಹಾಕಿ ಆದರೂ ಸರಿ, ಒಂದೇ ದಾರಿ ಇರೋದು. ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಈಗ ನೋಡ್ತಿರೋದಕ್ಕಿಂತ ದೊಡ್ಡ ಸೀನ್ ನಾವು ಮುಂದೆ ನೋಡೋದು ಬಾಕಿ ಇರುತ್ತೆ ಸ್ನೇಹಿತರೆ. ಆಯಿಲ್ ರೇಟ್ $150-200 ಆಗ್ಬೋದು ಅವಾಗ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ. ಗ್ಲೋಬಲ್ ಇನ್ಫ್ಲೇಷನ್ 2-4% ರೈಸ್ ಆಗ್ಬೋದು. ಪ್ರಪಂಚದ GDPನ 1-2% ಕಿತ್ಕೊಂಡು ಹೋಗ್ಬೋದು. ಹೀಗಾಗಿ ಆ 4 ಡೇಂಜರ್ ಆಪ್ಷನ್ಗಳಲ್ಲಿ ಟ್ರಂಪ್ ಯಾವುದನ್ನು ಚೂಸ್ ಮಾಡ್ತಾರೆ ಅನ್ನೋದು ಈಗಿರೋ ಕುತೂಹಲ. ನಿಮಗೇನನ್ಸುತ್ತೆ? ಟ್ರಂಪ್ ಯಾವ ಆಪ್ಷನ್ ಚೂಸ್ ಮಾಡಬೇಕು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಅದು ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವೀಡಿಯೋಸ್, ಅರ್ಲಿ ಆಕ್ಸೆಸ್ ವೀಡಿಯೋಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯ್ನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.